ಓಂ ಗುರುಭ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಹಿಂದೆ ನಾವು ವಿಶೇಷವಾಗಿ ಆಗ್ನೇಯದ ಬಗ್ಗೆ ತಿಳಿದುಕೊಂಡಿದ್ವಿ. ಈಗ ದಕ್ಷಿಣ ದಿಕ್ಕಿನ ಬಗ್ಗೆ ತಿಳಿದುಕೊಂಡ್ರು. ದಕ್ಷಿಣ ದಿಕ್ಕು ತುಂಬಾ ಪವರ್ಫುಲ್ ದಿಕ್ಕು, ಶ್ರೀಮಂತಿಕೆಯನ್ನು ತಂದುಕೊಡುವಂಥ ದಿಕ್ಕು. ಆಸ್ತಿ, ತೋಟ, ಮನೆ ಏನೇ ಒಂದಿರ್ಬೋದು, ನಿಮ್ಮ ಹತ್ರ ಹಣಕಾಸಿಗೆ ಯಾವತ್ತೂ ಕೊರತೆ ಆಗಲ್ಲ. ಯಾಕೆಂದ್ರೆ ಹೇಳ್ಬೇಕಂದ್ರೆ ದಕ್ಷಿಣ ದಿಕ್ಕು ಶ್ರೀಮಂತಿಕೆ ದಿಕ್ಕು. ಅಂದ್ರೆ ದಕ್ಷಿಣ ದಿಕ್ಕಿಗೆ ಮೃತ್ಯು ದೇವತೆಯಾದಂಥ ಯಮನಾಗಿರ್ತಾರೆ. ಮೃತ್ಯುದೇವರು ಯಮರಾಗಿರ್ತಾರೆ. ಯಮ ಬಂದು ಶನೀಶ್ವರರ ಸೋದರರವರು, ಸೂರ್ಯಪುತ್ರರ ಮಕ್ಕಳು. ಹಾಗಾಗಿ ಕರ್ಮಕ್ಕೆ ಅನುಸಾರವಾಗಿ ಯಮ ಸುಮ್ಮನೆ ಬಂದು ಯಾರನ್ನೂ ತಗೊಂಡು ಹೋಗಲ್ಲ. ನೋಡಿ, ಈ ಬ್ರಹ್ಮಾಂಡದಲ್ಲಿ ಎಲ್ಲ ಸುಖಗಳಿದೆ. ದೇಹವನ್ನು ಚೆನ್ನಾಗಿ ಇಟ್ಕೊಂಡು ಆರೋಗ್ಯ ಇಟ್ಕೊಂಡ್ರೆ ಯಾಕೆ ಯಮ ಬರ್ತಾನೆ? ನಾವು ಮಾಡ್ಕೊಳ್ಳೋ ಎಡವಟ್ಟಿನಿಂದ, ನಾವು ಮಾಡುವಂಥ ಲೋಪದೋಷಗಳಿಂದ ಯಮ ಬಂದು ನಮಗೆ ಆಪತ್ತು ಕೊಡ್ತಾನೆ ಅಂತ ಅಂದ್ಕೊಂಡಿರ್ತೀವಿ. ಯಮನೂ ಸಹ ದೇವರೇ, ಯಮನ್ನೂ ಪೂಜೆ ಮಾಡ್ತೀವಿ ನಾವು. ಯಾಕೆಂತಂದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇಲ್ಲ, ನಮ್ಮ ಕೆಲಸ ಇಲ್ಲ, ನಾವು ದೇಹ ಕೆಡಿಸ್ಕೊಂಡಿದ್ದೀವಿ, ನಮ್ಮ ಮನಸ್ಸು ಕೆಟ್ಟೋಗಿದೆ, ಮತ್ತೆ ಭೂಮಿಗೆ ನಾವು ಭಾರ ಆದ್ಮೇಲೆ ನಮ್ಮನ್ನ ಎಲ್ಲಿ ಬಿಡ್ತಾರೆ? ಬಾ, ನಿನಗೆ ಇಲ್ಲಿ ಕೆಲಸ ಇಲ್ಲ, ಆಯ್ತು ನಿಂದು ಅಂತ ಕರ್ಕೊಂಡು ಹೋಗ್ತಾರೆ. ಹಾಗಿದ್ದಾಗ ಯಮದೇವರು ಸಹ ವಿಶೇಷವಾಗಿ ಒಳ್ಳೆಯ ಫಲಗಳನ್ನು ಪ್ರಾಪ್ತಿ ಮಾಡ್ತಾರೆ. ಪ್ರತಿನಿಧಿ ಗ್ರಹ ಕುಜ, ಅಂಗಾರಕ, ಮಂಗಳ. ಯಾಕೆಂತಂದ್ರೆ ಅಂಗಾರಕ ಬಂದು ಭೂಮಿ ಪುತ್ರ. ತುಂಬಾ ಆಸ್ತಿಗಳನ್ನು ಗಳಿಸ್ಬೇಕು ಅಂದ್ರೆ ಮಂಗಳನ ಕೃಪಾಶೀರ್ವಾದ ಬೇಕು, ನೆನಪಿಟ್ಕೊಳ್ಳಿ. ಯಾಕೆಂತಂದ್ರೆ ಎಷ್ಟೋ ಜನರ ಹತ್ರ ಆ ಒಂದು ಆಸ್ತಿ ಮಾಡಬೇಕು ಅಂತ ಆಸೆ ಇರ್ತದೆ, ಕೈ ಹತ್ತಿರ್ತಿರಲ್ಲ. ಹಾಗಾಗಿ ಒಂದು ರೀತಿ ಮುಕ್ತಿಕಾರಕ ದಿಕ್ಕು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಒಂದು ಇದರಲ್ಲೂ ಕೆಲವರಲ್ಲಿ ಇದು ಅಶುಭ ಅಂತ ಅನ್ಕೊಂಡಿದ್ದಾರೆ. ಆಕ್ಚುಲಿ ಅಶುಭ ಅಲ್ಲ, ಶುಭ. ಐಶ್ವರ್ಯ, ಆಸ್ತಿ, ಸಂಪತ್ತು, ಸಂತೋಷ ಎಲ್ಲದನ್ನು ಕೊಡುವಂತ ದಿಕ್ಕು. ಧೈರ್ಯಶಾಲಿಗಳು, ಬಲಶಾಲಿಗಳಾಗಿ ಮಕ್ಕಳು ಹುಟ್ಟುತ್ತಾರೆ. ಸಂತೃಪ್ತ ಸುಖ ಜೀವನವನ್ನು ನೀವು ಮಾಡಬಹುದು. ಯಾವಾಗ್ಲೂ ನೀವು ಏನೇ ಕೆಲಸದಲ್ಲಿ ಕೈ ಹಾಕಿ ನಿಮ್ಮ ಜೀವನದಲ್ಲಿ ಅದು ನಿಮಗೆ ಒಳ್ಳೆಯದನ್ನ ಪ್ರಾಪ್ತಿ ಮಾಡುತ್ತೆ. ಯಾವುದೋ ಸುಖ ಜೀವನವನ್ನು ಕೊಡ್ತದೆ, ಸಂಪತ್ತು ನೀಡುವಂಥ ದಿಕ್ಕು ಇದಾಗಿದೆ. ಎಲ್ಲಾ ಕೆಲಸ ಕಾರ್ಯಗಳು ನಿಮಗೆ ಜಯ ಸಿಗುತ್ತೆ, ಭೋಗ ಭಾಗ್ಯಗಳನ್ನು ಕರುಣಿಸ್ತಾನೆ ಭಗವಂತ. ಯಾಕೆಂದ್ರೆ ದಕ್ಷಿಣಾಮೂರ್ತಿ, ದಕ್ಷಿಣ ದಿಕ್ಕು ಯಮ ಆಗಿರೋದ್ರಿಂದ, ಗ್ರಹಾಧಿಪತಿ ಬಂದು ಕುಜ ಆಗಿರೋದ್ರಿಂದ ಉತ್ತಮವಾದಂಥ ಫಲಗಳನ್ನು ಪ್ರಾಪ್ತಿ ಮಾಡ್ತಾರೆ. ಆದರೆ ದಕ್ಷಿಣ ದಿಕ್ಕಿನಲ್ಲಿ ದಂಪತಿಗಳಿಗೆ ಮಲಗಲಿಕ್ಕೆ ಪ್ರಶಸ್ತವಾದಂಥ ಜಾಗ. ಆದರೆ ಉತ್ತರಕ್ಕಿಂತ ದಕ್ಷಿಣದಲ್ಲಿ ಯಾವಾಗಲೂ ಕಡಿಮೆ ಖಾಲಿ ಜಾಗ ಇರಬೇಕು, ಮತ್ತೆ ಎತ್ತರವಾಗಿರಬೇಕು. ಅಲ್ಲಿ ಕಾಂಪೌಂಡ್ ಇರಬೇಕು, ಮನೆಗೆ ವಿಶೇಷವಾಗಿ ಕಾಂಪೌಂಡು. ಯಾವಾಗಲೂ ಅದು ಕಾಂಪೌಂಡ್ ಬಿಡದೆ ನೀವು ಮನೆ ಕಟ್ಟಂಗಿಲ್ಲ. ಮತ್ತೆ ಐಶ್ವರ್ಯ, ನೀವು ಯಾವುದೇ ಒಂದು ವ್ಯವಸಾಯ ಇರ್ಬೋದು, ಅಥವಾ ನೀವು ಯಾವ್ದು ನೋಡಿ ದೊಡ್ಡ ದೊಡ್ಡ ಎಸ್ಟೇಟ್ಗಳು ಹೆಂಗ್ ಮಾಡಿರ್ತಾರೆ, 50 ಎಕರೆ, 100 ಎಕರೆ, 1000 ಎಕರೆ, ಈ ಥರ ಎಲ್ಲ ಮಾಡಿರೋ ಯಾರು? ದಕ್ಷಿಣ ದಿಕ್ಕಿನಲ್ಲಿರೋರು ಮತ್ತೆ ಪಶ್ಚಿಮ ದಿಕ್ಕಿನಲ್ಲಿರೋರು ಶ್ರೀಮಂತರು. ಹಾಗಿದ್ದಾಗ ಸಂಪತ್ತು ಕಾಣಿಸ್ತದೆ ದಿಕ್ಕಲ್ಲಿ. ಯಾವಾಗ್ಲೂ ಸುಖ, ಶಾಂತಿ, ಸಮೃದ್ಧಿ ನಿಮ್ಮ ಜೀವನ ನಿಮ್ದಾಗುತ್ತೆ. ಮತ್ತೆ ಸುಖ ನಿದ್ರೆ ಮಾಡಲಿಕ್ಕೆ ನೀವು ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿ ತುಂಬಾ ಒಳ್ಳೆಯದು. ಆಮೇಲೆ ಯಾವುದೇ ಕಾರಣಕ್ಕೂ ವ್ಯಾಪಾರದಲ್ಲಿ ನಿಮಗೆ ಸಖತ್ ಅಭಿವೃದ್ಧಿ ಆಗುತ್ತೆ. ಯಾಕೆಂದ್ರೆ ವ್ಯಾಪಾರವನ್ನ ದಕ್ಷಿಣದಲ್ಲಿ ಮತ್ತೆ ಉತ್ತರದಲ್ಲಿ ಎಲ್ಲಾ ದಿಕ್ಕಿನವರು ಸಹ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ವಿಶೇಷವಾಗಿ ವಾಸ್ತುಸಮ್ಮತವಾಗಿದ್ದು, ಆಯಸಮ್ಮತವಾಗಿದ್ದರೆ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ. ಅದು 2, 3, 4 ಸೈಟ್ ಮಾಡಿರ್ತಾರೆ, ಮನೆ ಕಟ್ಟಿರ್ತಾರೆ, ಅವ್ರಿಗೆ ಗೊತ್ತೇ ಇಲ್ಲ ದುಡ್ಡು ಎಲ್ಲೆಲ್ಲಿ ಇಟ್ಟಿರ್ತಾರೆ ಅಂತ. ಚಿನ್ನ, ಒಡವೆ, ವಸ್ತು, ವೈಢೂರ್ಯಗಳನ್ನ ಇಟ್ಕೊಂಡಿರ್ತಾರೆ, ಬಲಶಾಲಿಗಳಾಗಿರ್ತಾರೆ, ಮಕ್ಕಳು ಬಹಳ ಬುದ್ಧಿವಂತರಾಗಿರ್ತಾರೆ. ದಕ್ಷಿಣ ದಿಕ್ಕು ತುಂಬಾ ಒಳ್ಳೆಯ ದಿಕ್ಕು. ದಕ್ಷಿಣದ ನಿವೇಶನ ಇರುವಂತವ್ರು ನೋಡಿ, ದಕ್ಷಿಣ ದಿಕ್ಕು ತುಂಬಾ ಚೆನ್ನಾಗಿದೆ ಅಂದ್ರಿಂದ ನಿಮ್ಮ ಮಕ್ಕಳು ಸಹ ಬಹಳ ಜ್ಞಾನವಂತರಾಗ್ತಾರೆ. ಮಂಗಳನ ಒಂದು ಕೃಪಾಶೀರ್ವಾದದಿಂದ ತುಂಬಾ ಸಂಪತ್ತನ್ನು ಗಳಿಸ್ತದೆ. ಒಂದು ವೇಳೆ ಏನಾದರೂ ದಕ್ಷಿಣ ದಿಕ್ಕು ಲೋಪದೋಷಗಳಿಂದ ಕೂಡಿದ್ರೆ ಶತ್ರುಗಳ ಭಯ, ಕಳ್ಳಕಾಕರ ಭಯ, ರೋಗ ರುಜಿನಗಳ ಭಯ, ಧನಹಾನಿ, ಕಲಹ, ಮತ್ತೆ ನಿಮಗೊಂದು ರೀತಿ ಅಶಾಂತಿ ತಲೆದೋರ್ತದೆ. ಮತ್ತೆ ಅನಾರೋಗ್ಯ ಯಾವಾಗಲೂ ಕಾಡ್ತಾ ಇರ್ತದೆ. ಅಪಮೃತ್ಯುವಿಗೆ ಹತ್ತಿರವಾಗ್ತಾ ಹೋಗ್ತೀರಿ. ಅಂದ್ರೆ ಈ ಸಾವು ಬದುಕಿನ ಮಧ್ಯೆ ಹೋರಾಟಗಳು, ಇನ್ನೇನು ಉಳಿಯೋದೇ ಇಲ್ಲ ಅನ್ನೋರ್ನೂ ಒಂದೊಂದು ಟೈಮಲ್ಲಿ ಉಳಿದು ಬಂದಿರ್ತಾರೆ. ಆದ್ರೆ ಒಂದೊಂದು ಟೈಮಲ್ಲಿ ಗೊತ್ತಿಲ್ಲ. ಅನಾರೋಗ್ಯದಿಂದ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಗರ್ಭಕೋಶ ಸಂಬಂಧಿ ಸಮಸ್ಯೆಗಳು, ಲೋಪದೋಷಗಳಿದ್ರೆ ಮಾತ್ರ. ಇಲ್ಲ ಅಂತಂದ್ರೆ ಆ ಮನೆಯಲ್ಲಿ ಹೆಣ್ಣು ಗಂಡಸಿನ ರೂಪದಲ್ಲಿ ಇರ್ತಾರೆ, ನೆನಪಿಟ್ಕೊಳ್ಳಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಮಕ್ಕಳ ವಿದ್ಯಾಭ್ಯಾಸ ಒಂದೊಂದು ಟೈಮಲ್ಲಿ
ಅರ್ಧಕ್ಕೂ ನಿಲ್ಲುವ ಸಾಧ್ಯತೆ ಇರ್ತದೆ. ಏನೋ ಲೋಪದೋಷಗಳಾಗಿದ್ದಾರೆ, ಗಂಡು ಸಂತಾನಗಳು ತುಂಬಾ ತೊಂದರೆ ಅನುಭವಿಸ್ಬೇಕಾಗತ್ತೆ, ನೆನ್ಪಿಟ್ಕೊಳ್ಬೇಕು ಆಯ್ತಾ. ಹಾಗೆ ಯಾಕೆಂತಂದ್ರೆ ಮನೆಯಲ್ಲಿ ಹೆಣ್ಣಿಗೂ ಸುಖ ಇರೋದಿಲ್ಲ, ಗಂಡು ಮಕ್ಕಳು ಯಾವಾಗಲೂ ನರಳ್ತಾ ಇರ್ತಾರೆ, ಸಂತಾನಹೀನತೆ ಉಂಟಾಗ್ಬೋದು, ನಿಮ್ಮ ಕುಲಕ್ಕೆ ಕೆಟ್ಟ ಹೆಸರು ಬರುವ ಸಾಧ್ಯತೆ ಇರ್ತದೆ, ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಒಂದು ರೀತಿ ಕುಲದಲ್ಲೂ ಕೆಟ್ಟ ಹೆಸರು ತೆಗೆದುಕೊಂಡು ನೀವು ಗಳಿಸಿದ ಸಂಪತ್ತನ್ನೆಲ್ಲ ಕಳ್ಕೊಳ್ತೀರಿ. ಬುದ್ಧಿವಂತರಾಗಿರ್ತೀರಿ, ಬಹಳ ಶಾರ್ಪ್ ಮೈಂಡೆಡ್ ಇರ್ತೀರಿ ನೀವು ದಕ್ಷಿಣ ದಿಕ್ಕಿನವರು. ಬಟ್ ನಿಮ್ಮ ಅತಿ ಬುದ್ಧಿ ಒಂದು ದಿವಸ ನಿಮ್ಮನ್ನ ಅಪಮೃತ್ಯುಗೂ ಕಾರಣ ಮಾಡ್ತದೆ, ನಿಮ್ಮ ಒಂದು ಇರುವಂತ ಸಂಪತ್ತನ್ನು ಕಿತ್ಕೊಳ್ಳುತ್ತೆ. ಯಾಕೆಂದ್ರೆ ಅಲ್ಲಿ ಗಂಡ ಹೆಂಡತಿ ಇಬ್ರು, ಯಾಕೆಂದ್ರೆ ಇಲ್ಲಿ ಏನು ಇರಬಾರ್ದು, ಹಳ್ಳಗಳು ಚರಂಡಿ ಇದ್ರೆ ಮುಚ್ಚಬೇಕು, ಅಲ್ಲಿ ಯಾವುದೇ ಕಾರಣಕ್ಕೂ ಸಂಪಾಗ್ಲಿ ಬೋರ್ ಆಗ್ಲಿ ಆ ದಿಕ್ಕನ್ನು ಬೆಳೆಸ್ಕೊಳ್ಳೋದಾಗ್ಲಿ, ಕಾಂಪೌಂಡ್ ಇಲ್ಲದೆ ಮನೆ ಕಟ್ಟೋದಾಗ್ಲಿ. ಯಾಕೆಂತಂದ್ರೆ ನೀವು ಒಂದು ರೀತಿ ರಕ್ಷಣಾ ಇಲ್ಲದೆ ನೀವು ಮನೆ ಕಟ್ಟಿದ್ರೆ ಆ ಒಂದು ನೆಗೆಟಿವ್ ಎನರ್ಜಿ ಮನೆಗೆ ತಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾವಾಗಲೂ ಅಷ್ಟೇ, ನಾವು ಯಾವತ್ತೂ ಏನು ಹೇಳ್ತೀವಿ ಹೇಳಿ, ರಕ್ಷಣಾ ಕವಚ ಮಾಡ್ಕೊಳ್ಳಿ. ದಕ್ಷಿಣದ ನಿವೇಶನ ಇದ್ದಂಥವ್ರು ರಕ್ಷಣಾ ಕವಚವನ್ನು ಇಟ್ಕೊಂಡಾಗ ಅವರಿಗೆ ಹಣದ ಮೂಲ ಹರಿದು ಬರ್ತದೆ, ಆರೋಗ್ಯದ ಮೂಲ ಹರಿದು ಬರ್ತದೆ, ಸಾಂಸಾರಿಕ ಜೀವನದಲ್ಲಿ ತೃಪ್ತಿಯನ್ನು ಪಡ್ತಾರೆ, ಮಕ್ಕಳು ತುಂಬ ಜ್ಞಾನಿಗಳಾಗಿರ್ತಾರೆ, ಆಸ್ತಿಯನ್ನು ಗಳಿಸ್ತಾರೆ. ಅಲ್ಲೇನೋ ಲೋಪದೋಷಗಳಿದ್ರೆ ನಿಮ್ಮ ಹತ್ರ ಹಣ ಇರ್ತದೆ, ನಾಲೆಡ್ಜ್ ಇರ್ತದೆ, ಬಹಳ ಬುದ್ಧಿವಂತರಾಗಿರ್ತೀರಿ, ಬಟ್ ಏನು ಮಾಡ್ತೀರಿ, ಅನಾರೋಗ್ಯ ನಿಮ್ಮನ್ನು ಹಾಕೊಂಡು ಕಾಡ್ತಾ ಇರ್ತದೆ. ಯಾವಾಗಲೂ ರೋಗಕ್ಕೆ ಸಂಬಂಧಪಟ್ಟಿದ್ದು ಹಾಸ್ಪಿಟ್ಲ್ಗಳಲ್ಲಿ ಅಡ್ಮಿಂಟ್ ಆಗೋದು, ಅಂದರೆ ವಾಸಿ ಆಗಲಾರದಂಥ ಕಾಯಿಲೆಗಳು ನಿಮ್ಮನ್ನು, ಅಂಗಾಂಗಗಳನ್ನು ನಿಮ್ಮನ್ನು ಕಿತ್ಕೊಳ್ಳುವಂಥ ಕಾಯಿಲೆಗಳು ಬರ್ತವೆ, ನೆನಪಿಟ್ಕೊಳ್ಬೇಕು. ಯಾಕೆಂತಂದರೆ ದಕ್ಷಿಣ ದಿಕ್ಕಿನಲ್ಲಿ ವಿಶೇಷವಾಗಿ ವಾಸ್ತುವಿಗೆ ನೀವು ಮಿಗಿಲಾಗಿ ಇಡಲೇಬೇಕು, ಆಯವಾಗಿ ಕಟ್ಟಲೇಬೇಕು. ದಕ್ಷಿಣ ದಿಕ್ಕಿನಲ್ಲಿ ಹೇಗೆಗೋ ಮನೆ ಕಟ್ಟೋದಲ್ಲ, ಬರ್ಬಾತಾಗಿ ಹೋಗ್ಬಿಡ್ತೀರಿ. ಯಾಕೆಂದ್ರೆ ನಾವು ಈ ಭಾಷೆ ಬರ್ಸ್ಬಾರ್ದು, ಯಾಕೆಂದ್ರೆ ನಾವು ಒಬ್ರು ವಾಸ್ತುತಜ್ಞರಾಗಿ ತಪ್ಪಾಯ್ತು, ಕ್ಷಮಿಸಿ. ಈ ಭಾಷೆ ನಾನು ಬಳಸಿದ್ದಕ್ಕೆ ತುಂಬಾ ನೋವಿಗೆ ಎಡೆ ಮಾಡಿ ಕೊಡ್ತದೆ. ದಯಮಾಡಿ ಇಂಥ ಒಂದು ಅಪಕೀರ್ತಿ ತಗೊಳಕ್ ಹೋಗ್ಬೇಡಿ, ಅನಾರೋಗ್ಯದಿಂದ ನರಳಬೇಡಿ. ಮನೇಲಿ ಒಂದೊಂದು ಟೈಮಲ್ಲಿ ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋಗಿನೂ ಗಂಡನ ಮನೆಯಿಂದ ವಾಪಸ್ ಬಂದು ಮನೇಲಿ ಇರುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಆದರೆ ದಕ್ಷಿಣ ದಿಕ್ಕು ಎಲ್ಲೂ ಬೆಳೆದಿರಬಾರ್ದು, ಹಳ್ಳ ಬಾವಿಗಳು ಸಂಪುಗಳು ಬೋರ್ಗಳು ಇರಬಾರ್ದು, ಕಾಂಪೌಂಡ್ ಹಾಕೇ ಇರ್ಬೇಕು. ಯಾಕೆಂದ್ರೆ ನೀವು ಕಾಂಪೌಂಡ್ ಹಾಕಿಲ್ಲ ಅಂದ್ರೆ ಮತ್ತೊಬ್ಬರ ಮನೆ ಬಾವಿ ನಿಮಗೆ ಬಂದು ನೆಗೆಟಿವ್ ಆಗಿ ಬಂದ್ಬಿಡ್ತದೆ. ಹಾಗಿದ್ದಾಗ ಪರಿಪೂರ್ಣವಾಗಿ ನೀವು ಅಳವಡಿಸ್ಕೊಂಡು ಸಮೃದ್ಧಿಯನ್ನು ಕಾಣಬೇಕು. ಯಾಕೆಂತಂದ್ರೆ ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಸಂತೋಷವಾಗಿರಬೇಕು. ಇಲ್ಲಿ ಆಯನು ಇಂಪಾರ್ಟೆಂಟೇ, ವಾಸ್ತು ಇಂಪಾರ್ಟೆಂಟೇ, ಆದರೆ ದಿಕ್ಕು, ಆ ದಿಕ್ಕಿಗೆ ಅನುಗುಣವಾಗಿ ನಮ್ಮ ಮನೆಯನ್ನು ಕಟ್ಟಬೇಕು. ನಾವು ಯಾವುದೇ ದಿಕ್ಕಿಗೆ ಹೋಗ್ಲಿ, ಡ್ರೈವರ್ ಸೀಟಲ್ಲೇ ತಾನೇ ನಾವು ಕೂತ್ಕೊಳ್ಳೋದು. ನಾವು ದಿಕ್ಕು ಬದಲಾಯಿತು ಅಂತ ಡ್ರೈವರ್ ಸ್ಟೈರಿಂಗ್ಗೆ ನಾವು ಚೇಂಜ್ ಮಾಡಲ್ವಲ್ಲ, ಹಾಗೆ ಆ ಉಚ್ಚ ದಿಕ್ಕುಗಳಿಗೆ ಪ್ರವೇಶವಾಗಿ ನಾವು ಹೋಗಬೇಕು. ಆಗ ಮಾತ್ರ ಪರಿಪೂರ್ಣವಾದಂಥ ಫಲ ಪ್ರಾಪ್ತಿಯಾಗುತ್ತೆ. ಇದೊಂದು ಗಮನದಲ್ಲಿ ಇಟ್ಕೊಳ್ಬೇಕು ನೀವು ಮಾನ್ಯ ಬಂಧುಗಳೇ. ನೀವು ಗಮನದಲ್ಲಿ ಇಟ್ಟಿದಾಗ ಮಾತ್ರ ನಿಮಗೆ ಶುಭ ಫಲಗಳು, ಶುಭ ದಿನಗಳು, ಶುಭ ಯೋಗಗಳು, ಶುಭ ಕರ್ಣಗಳು, ನಕ್ಷತ್ರಗಳು ಅವೆಲ್ಲ ಕೆಲಸ ಮಾಡ್ತವೆ. ಆದರೆ ಮನೆ ಕಟ್ಟುವಾಗ ಆಯಿಗೆ ಪ್ರಾಮುಖ್ಯತೆ ಕೊಡಿ. ನೋಡಿ, ಒಳ್ಳೆ ಆಯ ನೀವು ಇಂಚಿಂಚು ಅಡಿಯಿಂದ ಇಂಚಿಂದ ಲೆಕ್ಕ ಹಾಕಿ ತೆಗಿಬೇಕು. ಅಲ್ಲಿ ಒಂದು ಆಯದಲ್ಲಿ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಇದ್ರೆ, ಧನ ಇದ್ರೆ ಋಣ ಇರಲ್ಲ. ನೋಡಿ, ಆಯದಲ್ಲಿ ಮಿಸ್ಟೇಕ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಈ ದಕ್ಷಿಣ ದಿಕ್ಕಿನವರು ವಿಶೇಷವಾಗಿ ಆಯ ತೆಗಿಲೇಬೇಕು. ದಕ್ಷಿಣ ದಿಕ್ಕು ಅನ್ನೋದಕ್ಕಿಂತಲೂ ಎಲ್ಲ ದಿಕ್ಕಿನವರು ತೆಗಿಬೇಕು. ಆಯ ಏನೋ ಬಂತು, ಅದರಲ್ಲಿ ಧನ ಸಂಪತ್ತು ಜಾಸ್ತಿ ಇಲ್ಲ, ಋಣ ಸಂಪತ್ತು ಜಾಸ್ತಿ ಇದೆ, ಧನ ಕಡಿಮೆ ಇದೆ ಅಂದ್ರೆ ನಿಮ್ಗೆ ಅನಾರೋಗ್ಯ, ನೀವು ದುಡಿದ ಹಣ ಹೊರಟೋಗುತ್ತೆ. ಹಾಗೆ ಆ ದಿಕ್ಕಿಗೆ ಅಧಿಪತಿ ಯಾರು ಬಂದಿದ್ದಾರೆ ಅದನ್ನು ಗಮನಿಸಬೇಕು. ಆ ಮನೆಗೆ ಆಯುಷ್ ಎಷ್ಟಿದೆ ಗಮನಿಸಬೇಕು. ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೇ ನೀವು ಮನೆಯನ್ನು ಮಾಡಬೇಕು. ಸುಮ್ಮನೆ ಏನೋ ಮಾಡಿದೆ, ದುಡ್ಡಿದೆ, ಡೂಪ್ಲೆಕ್ಸ್ ಕಟ್ಟಿದೆ, ದುಡ್ಡಿದೆ, ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಗ್ರಾನೈಟ್ ಹಾಕಿಸ್ದೆ, ಒಳ್ಳೊಳ್ಳೆ ಟೀ ಕುಡ್ಡಲ್ ಮಾಡಿದೆ, ನೀವು ಏನೇ ಮಾಡಿ ವಾಸ್ತುಸಮ್ಮತವಾಗಿದ್ರೆ ನೀವು ಅನುಭವಿಸ್ಲಿಕ್ಕೆ ಆತ್ಮಸುಖಗಳು ಪ್ರಾಪ್ತಿಯಾಗುತ್ತೆ. ದಯಮಾಡಿ ಆತ್ಮಸುಖ ಬೇಕು ಅಂದರೆ ಆಯಕ್ಕೆ ಮತ್ತು ವಾಸ್ತುವಿಗೆ, ದಿಕ್ಕಿಗೆ ಮತ್ತು ಪಂಚಭೂತಗಳಿಂದ ಬರುವಂಥ ಆ ಎನರ್ಜಿಗೆ ನೀವು ಮನೆಯನ್ನು ಕಟ್ಟಲಿಕ್ಕೆ ಬೇಕು. ಹೇಗೆ ನಾವು ಬಿಸಿಯಾದಾಗ ಗಾಳಿಯ ಮೊರೆ ಹೋಗ್ತೀವಿ, ಅಥವಾ ಗಾಳಿ ಜಾಸ್ತಿ ತಣ್ಣಗಾದಾಗ ಬೆಚ್ಚಗಿನ ಮೊರೆ ಹೋಗ್ತೀವಲ್ಲ, ದಾಹ ಆದಾಗ ನೀರು ಕುಡಿತೀವಿ, ಅಥವಾ ದಾಹ ಆಗಲಿಲ್ಲ ಅಂತಂದ್ರೆ ಏನು ಮಾಡ್ತೀವಿ, ಹೇಗಿರ್ಬೇಕು ಹಾಗಿರ್ತೀವಿ. ಹಾಗೆ ನೀರು ಇಂಪಾರ್ಟೆಂಟು, ಗಾಳಿ ಇಂಪಾರ್ಟೆಂಟು, ಹಾಗೆ ಆ ಭೂಮಿನೂ ಇಂಪಾರ್ಟೆಂಟು. ಹಾಗಂತ ಹೇಳ್ತಾ ದಕ್ಷಿಣ ದಿಕ್ಕಿನವರು ವಿಶೇಷವಾಗಿ ಗಮನ ಹರಿಸ್ತಾ ಇರ್ಬೇಕು. ನೀವು ಮನೆ ಕಟ್ಟುವಾಗ ಜಾಗ್ರತೆ,
ಆ ಟೈಮಲ್ಲಿ ನೀವು ಅಲ್ಲಿ ಇಲ್ಲಿ ಪ್ರಯಾಣ ಹೋಗಲಿಕ್ಕೆ ಹೋಗಬಾರ್ದು. ಉತ್ತಮ ರಾಜಯೋಗದಲ್ಲಿ ಉತ್ತಮವಾದಂಥ ನಕ್ಷತ್ರಗಳನ್ನು ನೋಡಿ ನೀವು ಮನೆಯನ್ನು ಪ್ರಾರಂಭ ಮಾಡಿದಾಗ ಆ ಮನೆ ನಿಮ್ಮನ್ನು ಶ್ರೀಮಂತಿಕೆಯನ್ನು ತಂದು ಕೊಡುತ್ತೆ. ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಾ, ಯಾರಿಗೆ ದಕ್ಷಿಣ ದಿಕ್ಕಿನ ನಿವೇಶನ ಇಟ್ಕೊಂಡಿದ್ದೀರಿ ಅಂತ ಮುಂದೆ ಮನೆ ಕಟ್ಟುವಂಥವ್ರು ನಮ್ಮನ್ನು ಸಂಪರ್ಕ ಮಾಡಿ. ನೀವು ಸಂಪರ್ಕ ಮಾಡಿ ತಿಳ್ಕೊಳ್ಳೋದ್ರಿಂದ ನೀವೇನು ಕಳ್ಕೊಳ್ಳೋದೇನೂ ಇಲ್ಲ. ಆದರೆ ಜಾಗೃತರಾಗಿ ಮಾಡಿ, ವ್ಯಾಮೋಹಕ್ಕೆ ಒಳಗಾಗಬೇಡಿ. ಏಕೆಂದರೆ ನಿಮ್ಮ ಹಣ ನಿಮ್ಮ ಹಕ್ಕು, ನಿಮ್ಮ ನಿವೇಶನ ನಿಮ್ಮ ಹಕ್ಕು, ನಿಮ್ಮ ಮನೆ ನಿಮ್ಮ ಹಕ್ಕು. ಅನುಭವಿಸೋರು ನೀವೇ. ಯಾರು ಹೇಳಿಕೊಟ್ಟವರು ಏನೋ ಗಾದೆ ಮಾತು ಹೇಳ್ತಾರೆ ಗೊತ್ತಾ, ಹೇಳಿಕೊಟ್ಟಂಥ ಮಾತು ಕಟ್ಟಿಕೊಟ್ಟಂಥ ಬುತ್ತಿ ಎಂದೂ ಯಾವತ್ತೂ ಇರೋದಿಲ್ಲ. ಹಾಗಾಗಿ ನಿಮ್ಮ ಗ್ರಹಚಾರ ಕೆಟ್ಟಿದ್ದಾಗ, ಗತಜನ್ಮದ ಶತ್ರುಗಳು ಕ್ರಿಯೇಟ್ ಆಗಬೇಕಾದ್ರೆ ಯಾರ್ದೋ ಮುಖಾಂತರ ಬಂದು ಅದಂಗಲ್ಲ ಇದು ಹಿಂಗೆ ಮಾಡಬೇಕಾಗಿತ್ತು ಅಂದಾಗ ನಿಮ್ಮ ಮನಸ್ಸು ಚಂಚಲವಾಗು. ಇವ್ರಿಗೆ ಯಾಕೆ ಕಾಸು ಕೊಡ್ಬೇಕು, ನಾವು ಸ್ವಲ್ಪ ನಾವೇ ನೋಡ್ಕೊಂಡು ಮಾಡಿಬಿಡೋಣ, ಯೂಟ್ಯೂಬ್ ನೋಡ್ಕೊಂಡು ಮಾಡೋಣ, ಫೇಸ್ಬುಕ್ಕಲ್ಲಿ ನೋಡೋಣ, ಅವ್ರನ್ನ ಯಾರ್ದೋ ವಿಡಿಯೋ ನೋಡ್ಕೊಂಡು ನೋಡಿ. ನೀವು ಏನೇ ಮಾಡಿ ಪ್ರಾಕ್ಟೀಸ್ ಮಾಡದೆ ಯಾವುದೂ ಸಕ್ಸಸ್ ಆಗಲ್ಲ. ಯಾಕೆಂದರೆ ಯಾವುದೇ ಒಂದು ಕಲಿಬೇಕಾದ್ರೂ ಅದಕ್ಕೆ ಇಷ್ಟು ದಿನಗಳು ಅಂತ ಪ್ರಾಕ್ಟೀಸ್ ಇರ್ತದೆ. ಗೊತ್ತಿಲ್ಲದೆ ಮಾಡಕ್ಕೆ ಹೋದ್ರೆ ಅದು ಮಾಯಾವಿದ್ಯೆಯಾಗಿ ಲಾಸ್ಟಿಗೆ ಅದು ನಮಗೆ ಆಪತ್ತನ್ನು ತಂದುಕೊಡ್ತದೆ. ದಯಮಾಡಿ ಇಂಥ ನಿವೇಶನ ಇಟ್ಕೊಂಡಂಥವ್ರು ಮನೆ ಕಟ್ಟೋದು ಜಾಗ್ರತೆ ಮಾಡಿ. ಯಾಕೆಂದರೆ ನಾವು ಯಾವತ್ತೂ ಹೇಳ್ತೀವಿ, ಮನೆಗಳಿಗೆಲ್ಲ ಒಳಾಯ, ಉತ್ತಮವಾದಂಥ ಆಯವನ್ನು ಹಾಕೊಂಡು ಮನೆ ಕಟ್ಟಿ ಸಮೃದ್ಧಿಯಾಗಿ ಮುಂದೆ ನಿಮ್ಮ ವಂಶಾಭಿವೃದ್ಧಿ ಬೆಳೀಲಿ ಅಂತ ಹೇಳ್ತಾ, ಎಲ್ಲರಿಗೂ ದೇವರು ಭಗವಂತ ಒಳ್ಳೇದು ಮಾಡಲಿ, ನಿಮಗೂ ಸಹ ಒಳ್ಳೇದು ಮಾಡಲಿ, ಹಾಗೆ ಇಡೀ ಜಗತ್ತಿನಲ್ಲಿರೋ ಎಲ್ಲ ಜೀವರಾಶಿಗಳು ಕ್ಷೇಮವಾಗಿರಲಿ ಅಂತ ಹೇಳ್ತಾ ವಾಸ್ತು ಭಗವಂತನ ಪಾದಾರಕ್ಕೆ ನಮಸ್ಕರಿಸುತ್ತಾ ಮತ್ತೆಲ್ಲರಿಗೂ ನಿಮಗೆ ನಮಸ್ಕಾರ, ಧನ್ಯವಾದ.